ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹೇಗೆ ವಿಡಿಯೋನ ಎಡಿಟ್ ಮಾಡೋದು, ಯೂಟ್ಯೂಬ್ಸ್ ವಿಡಿಯೋನ ಯಾವ ಆ್ಯಪಲ್ಲಿ ನಾನು ಎಡಿಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬನ್ನಿ. ನಾನು ಇನ್ಶಾಟ್ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ. ಆ ಇನ್ಶಾಟ್ ಆ್ಯಪಲ್ಲಿ ನಾನು ಇವಾಗ ಓಪನ್ ಮಾಡ್ತೀನಿ ನೋಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ರ ಮೇಲೆ ನಾವು ನ್ಯೂಗೆ ಹೋಗಬೇಕು. ನ್ಯೂಗೆ ಹೋಗಿಬಿಟ್ಟು ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ನಿಮಗೆ ಕ್ಯಾನ್ವಾಸ್ ಅಂತ ಬರುತ್ತಲ್ಲ, ಆ ಫಸ್ಟ್ ಒನ್ನು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಶಾರ್ಟ್ ವಿಡಿಯೋ ಬೇಕಂದರೆ ಲಾಂಗ್ ಆಗಿರುತ್ತೆ, ಫುಲ್ ವಿಡಿಯೋ ಬೇಕಂದರೆ ಅಡ್ಡವಾಗಿರುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಆ ಥರ. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೈಜ್ ಬೇಕೋ ಆ ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಮಾಡ್ಬೋದು. ಅದಾದಮೇಲೆ ನಾವು ಇಲ್ಲಿ ನೋಡ್ತಾ ಇದ್ದಿಲ್ಲ, ಅಡ್ಜಸ್ಟೇಬಲ್ ಕೂಡ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ. ಹಿಂಗೆ ಅಡ್ಡ ಹಿಡಿದ್ರೆ ನಿಮಗೆ ಫುಲ್ ವಿಡಿಯೋ ಆಗುತ್ತೆ, ಹಿಂಗೆ ಲೆಂತಿಯಾಗಿ ಹಿಡಿದ್ರೆ ಶಾರ್ಟ್ ವಿಡಿಯೋ ಆಗುತ್ತೆ. ಸರಿನಾ? ಅದಾದಮೇಲೆ ಇಲ್ಲಿ ನಿಮಗೆ ಮ್ಯೂಸಿಕ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಆಪ್ಷನ್ಸ್ ಇದೆ. ಆಮೇಲೆ ವಾಯ್ಸ್ ರೆಕಾರ್ಡು ಆಪ್ಷನ್ಸ್ ಇದೆ. ಇವಾಗ ವಾಯ್ಸ್ ರೆಕಾರ್ಡ್ ಬಂದುಬಿಟ್ಟು ಈ ಥರ ಕ್ಲಿಕ್ ಮಾಡಿದರೆ ಈ ರೆಡ್ಡನ್ನು ಸ್ಟಾರ್ಟ್ ಮಾಡಿದರೆ ನಾವು ಮಾತಾಡೋ ಎಲ್ಲ ವಾಯ್ಸು ರೆಕಾರ್ಡ್ ಆಗುತ್ತೆ. ಅದನ್ನು ಸ್ಟಾಪ್ ಮಾಡಿದರೆ ಅದು ಸ್ಟಾಪ್ ಆಗುತ್ತೆ. ಅದೇ ಥರ ಡನ್ ಮಾಡ್ಬೋದು. ಹಾಗೆ ಇಲ್ಲಿ ನಮಗೆ ಏನು ಇಮೋಜಿಸ್ ಬೇಕೋ ಇಲ್ಲ ಟೈಪ್ ಮಾಡಬೇಕು ಅನ್ನೋದನ್ನು ಈ ಟೀ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನು ಬೇಕೋ ಅದನ್ನು ನಾವು ಟೈಪ್ ಮಾಡ್ಕೋಬೋದು. ಟೀ ಅಂತ ಇದೆಯಲ್ಲ ಅದ್ರ ಮೇಲೆ. ಹಾಗೆ ಕೂಡ ನಮಗೆ ಇವಾಗ ವಿಡಿಯೋ ಮೇಲೆ ಒಂದು ಫೋಟೋನ ಆ್ಯಡ್ ಮಾಡಬೇಕಂದ್ರೆ ಪಾಪ್ ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಫೋಟೋನ ಆ್ಯಡ್ ಮಾಡ್ಬೋದು. ಅದನ್ನು ಅಡ್ಜಸ್ಟಬಲ್ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಡ್ಜಸ್ಟಬಲ್ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ನಿಮಗೆ ಕಟ್ ಆಪ್ಷನ್ನು ಇದೆ. ನಿಮ್ಗೆ ಫೋಟೋನ ಬ್ಯಾಕ್ಗ್ರೌಂಡ್ ಕಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಕಟ್ ಮಾಡೋ ಆಪ್ಷನ್ಸು ಇದರಲ್ಲಿದೆ. ಕ್ರಾಪ್ ಆಪ್ಷನ್ಸ್ ಇದೆ, ಡಿಲೀಟ್ ಅಂದರೆ ಡಿಲೀಟ್ ಆಪ್ಷನ್ಸ್ ಇದೆ. ಆಮೇಲೆ ವಾಯ್ಸ್ ಬ್ಯಾಕ್ಗ್ರೌಂಡ್ ವಾಯ್ಸು ಬೇಡ ಅಂದರೆ ಅದನ್ನು ಕೂಡ ಮ್ಯೂಟ್ ಮಾಡೋ ಆಪ್ಷನ್ಸು ಇಲ್ಲಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಡಿಸ್ಮಿಸ್ ಆಪ್ಷನ್ನು. ಆ ಥರ ಮಾಡ್ಬೋದು. ಅದಾದಮೇಲೆ ನಮಗೆ ಬ್ಯಾಕ್ಗ್ರೌಂಡು ಯಾವ ಥರ ಬೇಕೋ ಅದನ್ನು ಎಡಿಟ್ ಮಾಡ್ಬೋದು. ಆದಮೇಲೆ ಕ್ರಾಪು ಏನು ಸೈಜ್ ಬೇಕು ನಿಮಗೆ, ಶಾರ್ಟ್ ಸೈಜ್ ಬೇಕೋ ಫುಲ್ ವಿಡಿಯೋ ಸೈಜ್ ಬೇಕೋ ಇದೆಲ್ಲ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ, ಇದೇ ಥರ. ಡಿಲೀಟ್ ಬಂದರೆ ಡಿಲೀಟ್ ಆಪ್ಷನ್ಸು ಇದೆ. ನಿಮ್ಗೆ ಏನಾದ್ರು ಮಿಸ್ ಆಯಿತು ಅಂದರೆ ಡಿಲೀಟ್ ಮಾಡೋ ಆಪ್ಷನ್ನು ಇದೆ. ಇದೇ ಥರ. ಅದಾದಮೇಲೆ ನಾವು ಇವಾಗ ಇನ್ನೊಂದು ಆ್ಯಪನ್ನು ತೋರಿಸ್ತೀನಿ. ಇನ್ನೊಂದು ಯಾವ ಆ್ಯಪ್ ಅಂದರೆ ವೈಟಿ ರೀಕ್ರಿಯೇಟ್ ಆ್ಯಪ್ ಅಂತ ಹೇಳಿ. ಅದನ್ನು ಕೂಡ ಸೇಮ್ ಇನ್ಶಾಟ್ ಇವಾಗ ಯಾವ ಥರ ಯೂಸ್ ಮಾಡಿ ಅದೇ ಥರ ಯೂಸ್ ಮಾಡೋದು. ಇಲ್ಲಿ ನಾವು ಇಲ್ಲಿ ಕ್ಲಿಪ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ವಿಡಿಯೋ ಓಪನ್ ಆಗುತ್ತೆ. ನಾವು ಯಾವ ವಿಡಿಯೋ ಬೇಕೋ ನಮಗೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ನ ಇಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾವು ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ವಾಯ್ಸ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ವಾಯ್ಸು ರೆಕಾರ್ಡ್ ಆಗುತ್ತೆ. ವಾಲ್ಯೂಮ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಅದೇ ಥರ ನಾವು ಬ್ಯಾಕ್ಗ್ರೌಂಡ್ ಏನಾದರೂ ಶಬ್ದಗಳು ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋದೇ, ಫಿಲ್ಟರ್ ಮಾಡಿಬಿಟ್ಟು ನೀಟಾಗಿ ಸ್ಪಷ್ಟವಾಗಿ ವಾಯ್ಸನ್ನು ಇದರಲ್ಲಿ ಎಡಿಟ್ ಮಾಡ್ಬೋದು. ಅದೇ ಥರ ರೊಟೇಟು, ಡಿಲೀಟ್ ಆಪ್ಷನ್ಸು. ಆಮೇಲೆ ಗ್ಯಾಲ್ರಿಗೆ ಹೋಗಿದ್ರೆ ಫೋಟೋಸ್ ಏನಾದರೂ ಹಾಕ್ಬೋದು. ಆಮೇಲೆ ಟೆಕ್ಸ್ಟು, ನೀವು ಏನಾದರೂ ಟೆಕ್ಸ್ಟ್ ಮಾಡಬೇಕು ಅಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೈಟಲ್ ಹಾಕ್ಬೋದಾಗಿರ್ಬೋದು, ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಆ ಥರ ಆಪ್ಷನ್ ಇರ್ಬೋದು. ಇದೆಲ್ಲದನ್ನು ಇದರಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನೀವು ಏನಾದರೂ ಇಲ್ಲಿ ಟೈಪ್ ಮಾಡಿದ್ರೆ ಅದೇ ಥರನೇ ಅಲ್ಲಿ ದೊಡ್ಡದಾಗಿ ನೀಟಾಗಿ ಕಾಣಿಸುತ್ತೆ. ಇವಾಗ ನಾನು ಲವ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಅಲ್ಲಿ ಎಡಿಟ್ ಮಾಡ್ಬೋದು. ಈ ಥರ ಆಪ್ಷನ್ನು ಕೊಟ್ಟಿದ್ದಾರೆ. ತುಂಬ ಡಿಫ್ರೆಂಟಾಗಿರೋ ಆಪ್ಷನ್ನು ಕೊಟ್ಟಿದ್ದಾರೆ. ನೀವು ವೈಟಿ ಕ್ರಿಯೇಟಲ್ಲೂ ಕೂಡ ಒಂದು ವಿಡಿಯೋನ ಮಾಡ್ಬೋದು. ನೀವು ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಬೆಲ್ ಐಕಾನ್ ಕೊಟ್ಟಿದ್ದಾರೆ, ಸಬ್ಸ್ಕ್ರಿಪ್ಷನ್ ಆ್ಯಡ್ ಕೊಟ್ಟಿದ್ದಾರೆ. ತುಂಬ ಡಿಫ್ರೆಂಟು ಇಮೋಜಿಸ್ನ ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಸ್ಟಿಕ್ಕರ್ಸ್ ಇಲ್ಲಿ ಇದೆ, ನೋಡ್ತಾ ಇರ್ಬೋದು ನೀವು. ಇದು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇನ್ಶಾಟ್ಗಿಂತಲೂ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಬಟ್ ಇದು ಡಾಟಾ ಆನ್ ಇದ್ದರೆ ಡಾಟಾ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ. ವಿತೌಟ್ ಡಾಟಾ ಇದು ವರ್ಕ್ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.